ಬೆಂಗಳೂರಿನಲ್ಲೊಂದು ಅಮಾನುಷ ಘಟನೆ ನಡೆದು ಹೋಗಿದೆ. ತಾನು ಪ್ರೀತಿ ಮಾಡ್ತಾ ಇದ್ದಂತಹ ಯುವಕನನ್ನೇ ಯುವತಿಯೊಬ್ಳು ಬಲಿ ಪಡೆದಿದ್ದಾಳೆ. ಅದು ಹೇಗೆ, ಯಾಕೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಯುವತಿಯೊಬ್ಳು ತನ್ನ ಪ್ರಿಯಕನಿಗೆ ಕರೆ ಮಾಡಿ ಆತನನ್ನ ತನ್ನ ಮನೆಗೆ ಕರೆಸ್ಕೊಳ್ತಾಳೆ. ಆಕೆಯ ಮನೆ ಇದ್ದಿದ್ದು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜನಾಪುರದಲ್ಲಿ. ಆಕೆ ತನ್ನ ತಾಯಿ ಹಾಗೆ ಸಹೋದರನ ಜೊತೆ ವಾಸವಿದ್ಲು. ಇವತ್ತು ಮಧ್ಯಾಹ್ನ ಅವರಿಬ್ಬರು ಕೂಡ ಕೆಲಸದ ನಿಮಿತ್ತ ಹೊರ ಹೋಗಿದ್ರು. ಹಾಗಾಗಿ ತನ್ನ ಪ್ರಿಯತಮನಿಗೆ ಕಾಲ್ ಮಾಡಿ ಆತನನ್ನ ಮನೆಗೆ ಇನ್ವೈಟ್ ಮಾಡಿದ್ಲು. ಆತ ಮನೆಗೆ ಬರ್ತಾ ಇದ್ದಂಗೆ ಪ್ರಿಯತಮೆಯನ್ನ ನೋಡಿ ಫುಲ್ ಖುಷಿಯಾಗಿದ್ದ. ಇಬ್ರು ಕೂಡ ಮೊದಲು ಫ್ರೆಂಡ್ಸ್ ಆದವರು, ಜೊತೆಗೆ ಖಾಸಗಿ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಹೋಗಿ ಅದು ಪ್ರೀತಿ ಆಗ್ತಾ ಇತ್ತು. ಜೊತೆಗೆ ಈತ ಬಂದ ತಕ್ಷಣ ಆಕೆ ಕೂಡ ಫುಲ್ ಖುಷಿಯಾಗಿ ನಾನ್ ನಿಂಗೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಆತನ ಕೈಕಾಲನ್ನ ಕಟ್ತಾಳೆ. ಜೊತೆಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ನೇರವಾಗಿ ರೂಮ್ಗೆ ಹೋದವಳು ಸೀಮೆ ಎಣ್ಣೆಯನ್ನ ತೆಗೆದುಕೊಂಡು ಬರ್ತಾಳೆ. ಅದಾದ್ಮೇಲೆ ಅದನ್ನ ಪೂರ್ತಿಯಾಗಿ ಆತನ ಮೈ ಮೇಲೆ ಚೆಲ್ತಾಳೆ. ಆದ್ರೆ ಇದ್ಯಾವುದರ ಅರಿವು ಆತನಿಗಿರಲ್ಲ. ಆತ ತನ್ನ ಪ್ರಿಯತಮೆ ಆಕೆಯ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂದುಕೊಂಡು ಸುಮ್ಮನಿದ್ದ. ಆದ್ರೆ ಏಕಾಏಕಿ ಆಕೆ ಆತನಿಗೆ ಬೆಂಕಿಯನ್ನ ಹಚ್ಚಿದ್ದಾಳೆ. ಅದ್ಯಾಕೆ ಅನ್ನೋದು ಇನ್ನೂ ಕೂಡ ನಿಗೂಢ. ಆದ್ರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು, ಪ್ರಿಯಕರ ಕಿರಣ್ ಇತ್ತೀಚೆಗೆ ಯುವತಿಯನ್ನ ಅವಾಯ್ಡ್ ಮಾಡ್ತಿದ್ನಂತೆ. ಆ ಕೋಪಕ್ಕೆ ಆಕೆ ಆತನನ್ನ ಮನೆಗೆ ಕರೆಸಿ ಈ ರೀತಿಯಾಗಿ ಮಾಡಿದ್ದಾಳೆ ಅನ್ನೋದು ಈಗಾಗ್ಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಪೊಲೀಸರು ಕೂಡ ಸ್ಥಳದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ವಶಕ್ಕೆ ಪಡೆದುಕೊಂಡು ನಿಜಕ್ಕೂ ಕೂಡ ಕಿರಣ್ ಬಲಿಯಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ಪ್ರೀತಿ ಕೊಂದ ಕೊಲೆಗಾತಿಯ ಈ ಕಥೆಯನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.